ಎಲ್ರಿಗೂ ನಮಸ್ಕಾರ. ಏನು ಇವತ್ತು ವಿಡಿಯೋ ನೋಡ್ತಾ ಇದ್ದೀರಾ, ಶ್ರೀರಾಮನವಮಿಯ ದಿನ ಪೂಜೆ ಮಾಡಿರುವಂತಹದ್ದು ಹೂ ಪ್ರಸಾದ ಆಗಿದೆ. ಶ್ರೀಹರಿಯ ಸ್ವರೂಪವಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋಯಿಂದ, ಜೊತೆಗೆ ನೋಡಿ ಆಂಜನೇಯ ಸ್ವಾಮಿ ಫೋಟೋಯಿಂದನೂ ತುಳಸಿ ಪ್ರಸಾದ, ಜೊತೆಗೆ ನಿಮಗೆ ನಾನು 5 ವಿಳೆದೆಲೆಯಿಂದ ಹಾರ ಮಾಡುವಂಥದ್ದನ್ನು ಹೇಳಿಕೊಟ್ಟಿದ್ದೆ. ಒಂದು ಸರ್ತಿ ತುಳಸಿ ಪ್ರಸಾದ ಕೊಟ್ಟರು, ಇನ್ನೊಂದು ಸರ್ತಿ ಬಲಗಡೆಯಿಂದ ವಿಳೆದೆಲೆಯಿಂದ ಏನು ಹಾರ ಹಾಕಿದ್ದೆ ಅದನ್ನು ಪ್ರಸಾದವಾಗಿ ಕೊಟ್ಟರು. ಮುಂದೆ ರಾಯರ ಫೋಟೋಯಿಂದನೂ ಸಹ ತುಳಸಿ ಮಾಲೆ ಪ್ರಸಾದವಾಗಿ ಬಿದ್ದಿರುವಂತಹದ್ದನ್ನು ನೋಡ್ಬೋದು. ಯಾವಾಗ ನಮಗೆ ರಾಯರು ತುಳಸಿ ಮಾಲೆಯನ್ನು ಪ್ರಸಾದವಾಗಿ ಕೊಡ್ತಾರೆ, ಅವತ್ತಿನ ದಿನ ಹೂ ಪ್ರಸಾದಕ್ಕಿಂತ ಅದು ಶ್ರೇಷ್ಠ ಅಂತ ಹೇಳಿ. ಅಂದರೆ ಅವತ್ತಿನ ದಿನ ಇನ್ನೂ ಹೆಚ್ಚಿನದಾಗಿ ರಾಯರಿಂದ ನಮಗೆ ಅನುಗ್ರಹ ಆಗಿದೆ ಅಂತ ಹೇಳಿ ಭಾವಿಸ್ಬೇಕು. ಇವತ್ತಿನ ದಿನ ಏಕಾದಶಿ ಇತ್ತು, ಕಾರಣಾಂತರಗಳಿಂದ ವಿಡಿಯೋ ಮಾಡಲಿಕ್ಕಾಗಿಲ್ಲ. ನಾಳೆ ದ್ವಾದಶಿ ಪೂಜೆ ಯಥಾ ಪ್ರಕಾರ 8 ಗಂಟೆ ಒಳಗಡೆ ಎಲ್ಲ ಪೂಜೆಯನ್ನು ನೈವೇದ್ಯ ಸಮೇತವಾಗಿ ಮುಗಿಸಿ 8 ಗಂಟೆಯ ನಂತರ ನೀವು ಪಾರಾಯಣ ಮಾಡ್ಕೊಳ್ಳಿ. ಇನ್ನು ಏಕಾದಶಿಯ ಪೂಜೆ ಬಗ್ಗೆ ಪ್ರತಿ ವಿಡಿಯೋಸಲ್ಲೂ ನಾನು ತಿಳಿಸ್ತಾ ಇರ್ತೀನಿ. ಇವತ್ತಿನ ದಿನ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತಂದರೆ, ಇದೇ 10ನೇ ತಾರೀಕು ಬಂದಿರುವಂತಹ ಗುರುವಾರ ಬಹಳ ಶುಭಪ್ರದವಾಗಿ ಪ್ರಾಶಸ್ತ್ಯವಾಗಿ ಬಂದಿರುವಂತಹದ್ದು. ಎಲ್ಲ ಗುರುವಾರನೂ ಏನು ಮೇಡಮ್ ಹಿಂಗೆ ಹೇಳ್ತೀರಾ, ಪ್ರಾಶಸ್ತ್ಯವಾಗಿ ಶುಭಕರವಾಗಿ ಅಂತ ಹೇಳಿಬಿಡಿ. ನೋಡಿ, ಇವತ್ತು ಏಕಾದಶಿಯ ದಿನ ಏನು ವಿಡಿಯೋನೂ ಮಾಡಿಲ್ಲ. ಯಾಕೆ ಅಂತಂದರೆ ಇವತ್ತಿನ ಏಕಾದಶಿ ಏನಂತ ಪ್ರಾಶಸ್ತ್ಯವಾಗಿ ಬಂದಿರಲಿಲ್ಲ. ಅಂದರೆ ಕೆಲವೊಂದು ಏಕಾದಶಿಗಳು ಏನು ಬರುತ್ತೆ, ಅವತ್ತಿನ ದಿನ ನಾವು ಉಪವಾಸ ಮಾಡಿದಾಗ ಬಹಳ ನಮಗೆ ಫಲಗಳು ಲಭ್ಯ ಆಗುತ್ತೆ. ಕೆಲವೊಂದು ಏಕಾದಶಿ ಹೌದೋ ಅಲ್ವೋ ಅನ್ನೋ ಥರದಲ್ಲಿ ಇರುತ್ತೆ. ಅಂದರೆ ಮಾಡಿದ್ರೆ ತಪ್ಪೇನಿಲ್ಲ, ಬಹಳ ಫಲಗಳು ಇರೋದಿಲ್ಲ. ಅದೇ ರೀತಿ ಕೆಲವೊಂದು ಗುರುವಾರಗಳು ಬಹಳ ಪ್ರಾಶಸ್ತ್ಯವಾಗಿ ಬಂದಿರುತ್ತೆ. ಅವತ್ತಿನ ದಿನ ತಪ್ಪದೇ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ಎಂದಿಗಿಂತ ವಿಶೇಷ ಫಲಗಳು ದೊರೆಯುವಂತಹದ್ದು. ಕೆಲವೊಂದು ಗುರುವಾರಗಳು ಅಷ್ಟೇನು ಚೆನ್ನಾಗಿ ಬಂದಿರಲ್ಲ, ಅದನ್ನು ಸಹ ನಾನು ಹೇಳಿರ್ತೀನಿ. ಅವತ್ತಿನ ದಿನ ಯಾವ ಕಾರಣಕ್ಕೂ ರಾಯರ ವ್ರತಗಳನ್ನು ಹೊಸದಾಗಿ ಶುರು ಮಾಡಲಿಕ್ಕೆ ಹೋಗಬೇಡಿ ಅಂತಂದು. ಆದರೆ ಈ ಗುರುವಾರ 10ನೇ ತಾರೀಕು ಏನಿದೆ ಅದು ಬಹಳ ಪ್ರಾಶಸ್ತ್ಯವಾಗಿ ಬಂದಿರೋ ಅಂಥದ್ದು. ಇನ್ನು ಗುರುವಾರದ ಪೂಜೆ ಪುನಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊತಿರೋ ಎಲ್ಲ ಮಾಡಿಕೊಂಡು, ಅಂದರೆ ಮನೆಯೆಲ್ಲ ಒರೆಸ್ಕೊಳ್ಳಿ, ಸ್ವಚ್ಛವಾಗಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ರಾಯರ ಫೋಟೋ ಏನಿದೆ ಅದನ್ನು ಸಹ ಒರೆಸಿ ಇಟ್ಕೊಳ್ಳಿ. ಒರೆಸಿಟ್ಕೊಂಡು ಶುದ್ಧವಾದಂತಹ ಗಂಧವನ್ನು ರಾಯರಿಗೆ ಸಮರ್ಪಣೆ ಮಾಡಿ. ಶುಭ ಮುಹೂರ್ತ ನೀವು ಗುರುವಾರ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಲಿಕ್ಕೆ ಅಂತಂದರೆ 5:40ರಿಂದ 6:10 ಒಂದೇ ಮುಹೂರ್ತವನ್ನೇ ನಾನು ಕೊಡ್ತಾ ಇರೋದು. ಯಾಕೆ ಅಂತಂದರೆ ಇದೇ ಬಹಳ ಪ್ರಾಶಸ್ತ್ಯ ಇರುವಂತಹದ್ದು. ಈ ಸಮಯದಲ್ಲೇ ನೀವು ಹಚ್ಕೋಬೇಕು. 5:40ರಿಂದ 6:10 ಒಳಗಡೆ ದೀಪವನ್ನು ಹಚ್ಕೊಳ್ಳಿ. ರಾಯರಿಗೆ 5 ಮಣ್ಣಿನ ದೀಪದ ಆರಾಧನೆಯನ್ನು ಈ ಗುರುವಾರ ತಪ್ಪದೇ ಮಾಡಬೇಕು. ಯಾಕೆ ಅಂತಂದರೆ ಈ ಗುರುವಾರ ಶ್ರವಣ ನಕ್ಷತ್ರದ ಯೋಗ ಇರುವಂತಹದ್ದು. ಗುರುವಾರ ಶ್ರವಣ ನಕ್ಷತ್ರ ಬರುವಂತಹದ್ದು ಒಂದು ಬಹಳ ಶುಭಕರವಾಗಿರುತ್ತೆ. ವಿಶೇಷವಾದಂತಹ ದಿನಗಳಲ್ಲಿ 5 ಮಣ್ಣಿನ ದೀಪದ ಆರಾಧನೆಯನ್ನು ನಾವು ಮಾಡೋದ್ರಿಂದನೇ ರಾಯರು ಎಷ್ಟೋ ಕಷ್ಟವನ್ನು ನಮ್ಮಲ್ಲಿ ಕಳೆಯೋದುಂಟು. ಹೀಗಾಗಿ 5 ಮಣ್ಣಿನ ದೀಪದ ಆರಾಧನೆಯನ್ನು ತಪ್ಪದೆ ಮಾಡ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧವನ್ನು ಹಚ್ಕೊಂಡಿರ್ತೀರ, ರಾಯರಿಗೆ ತಪ್ಪದೆ ತುಳಸಿಯನ್ನು ಏರಿಸಿ. ಮತ್ತು ರಾಯರಿಗೆ ದುಂಡು ಮಲ್ಲಿಗೆ ಅಂತಂದರೆ ಬಹಳ ಇಷ್ಟ ಮತ್ತು ಶ್ರೇಷ್ಠವೂ ಹೌದು. ಅವರಿಗೆ ಸಮರ್ಪಣೆ ಮಾಡಿದ್ರೆ ಬೇರೆ ಸೀಸನಲ್ಲೆಲ್ಲ ನಾವು ದುಂಡು ಮಲ್ಲಿಗೆಯನ್ನು ತೆಗೆದುಕೊಳ್ಳೋಕೆ ಹೋದರೆ ಬಹಳ ಕಾಸ್ಟ್ಲಿ ಇರುತ್ತೆ. ಬಟ್ ಇವಾಗ ದುಂಡು ಮಲ್ಲಿಗೆ ಹೂವಿನ ಸೀಸನ್ ಇರೋದ್ರಿಂದ ಎಲ್ಲರಿಗೂ ಸಹ ಲಭ್ಯ ಆಗುತ್ತೆ. ಈಗ ದುಂಡು ಮಲ್ಲಿಗೆ ಹೂ ತಗೊಂಡು ಸ್ವಲ್ಪನಾದರೂ ರಾಯರಿಗೆ ದುಂಡು ಮಲ್ಲಿಗೆ ಹೂವನ್ನು ಏರಿಸಿ, ಸಿಗಲಿಲ್ವಾ ನಿಮ್ಮ ಹತ್ರ ಏನು ಹೂ ಇರುತ್ತೆ ಅದನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ ರಾಯರಿಗೆ. ಆದರೆ ಕಣಗ್ಲೆ ಹೂವು ಮತ್ತು ದಾಸವಾಳ ಹೂವನ್ನು ರಾಯರಿಗೆ ಜಾಸ್ತಿ ಏರಿಸಬಾರ್ದು. ಈ ಹೂಗಳನ್ನೆಲ್ಲ ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಂಡು ರಾಯರಿಗೆ ಮಣ್ಣಿನ ದೀಪವನ್ನು ಬಿಟ್ಟು ಸಪ್ರೇಟ್ 2 ಬೇರೆ ದೀಪಗಳನ್ನು ಇಟ್ಕೋಬೇಕು. ಆ 2 ದೀಪಗಳು ಮತ್ತು 5 ಮಣ್ಣಿನ ದೀಪಗಳು. 5 ನನ್ನ ವಿಡಿಯೋಸನ್ನು ನೋಡ್ತಿರೋರಿಗೆ ಇದು ಗೊತ್ತಿರುತ್ತೆ, 5 ಮಣ್ಣಿನ ದೀಪದ ಆರಾಧನೆ ಹೇಗೆ ಮಾಡುವಂತಹದ್ದು ಅಂತ ಹೇಳಿ. ಗೊತ್ತಿಲ್ಲ ಅಂತಂದರೆ ನೀವು ರಂಗೋಲಿಯನ್ನು ಬಿಟ್ಕೊಂಡು ಅದರ ಮೇಲೆ 5 ಮಣ್ಣಿನ ಹೊಸ ದೀಪಗಳನ್ನು ತಗೋಬೇಕು. ಆ ಹೊಸ 5 ದೀಪಗಳನ್ನು ಇಟ್ಕೊಂಡು ಅದರ ಮೇಲೆ ಹಚ್ಚಿದ್ರೂ ಸರಿ. ಇಲ್ಲ ಅಂತಂದರೆ ಒಂದು ತಟ್ಟೆಗೆ ಅಕ್ಷತೆ, ಅರಿಶಿನ, ಕುಂಕುಮ ಹಾಕಿ ಎಲ್ಲ ದೀಪಗಳಿಗೂ ಸಹ ಅರಿಶಿನ ಕುಂಕುಮ ಇಟ್ಟು
ಹೂವನ್ನು ಇಟ್ಬಿಟ್ಟು ಆ ತಟ್ಟೆನಲ್ಲಿ ಜೋಡಿಸ್ಕೊಂಡು ಅದರಲ್ಲಿ ಹಚ್ಕೊಂಡ್ರೂ ಸರಿ. ಈ ರೀತಿ ಸಿದ್ಧತೆ ಮಾಡ್ಕೊಳ್ಳಿ. ರಂಗೋಲಿ ಮೇಲೆ ಇಟ್ಕೊಳ್ಳೋರು ಸಹ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಹಾಕಿಬಿಟ್ಟು ದೀಪಗಳನ್ನು ಜೋಡಿಸಿಟ್ಕೊಳ್ಳೋ ಅಂಥದ್ದು. ಮೊದಲು ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಮಾಡ್ಕೊಳ್ಳಿ. ಹೊಸ್ತಿಲು ಪೂಜೆಯನ್ನೆಲ್ಲ ನೀವು ಮಾಡ್ಕೊಳ್ಳಿ. ಅಂದರೆ ಹೊಸ್ತಿಲಿಗೆ ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಏನು ದೀಪವನ್ನು ಅಂಟಿಸ್ತೀರಾ ಅದನ್ನು ಮೊದಲು ಹಚ್ಕೊಳ್ಳಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಯರಿಗೆ ಪೂಜೆಯನ್ನು ಮಾಡಲಿಕ್ಕಿಂತ ಮುಂಚೆ ಶ್ರೀಹರಿಯ ಸ್ಮರಣೆ ಮಾಡ್ದಲೇ ಪೂಜೆಯನ್ನು ಮಾಡ್ಕೋಬೇಡಿ, ಅದು ಸಲ್ಲೋದಿಲ್ಲ. ಯಾವುದೇ ಸ್ವರೂಪದ ಒಂದು ಫೋಟೋ ಇದ್ದರೆ ಅವತ್ತಿನ ದಿನ ಅದಕ್ಕೂ ಸಹ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಮೊದಲು ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿ ನಂತರ ರಾಯರನ್ನು ನೆನೆಯುವಂತಹದ್ದು. ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಕೊಂಡು ತದನಂತರ ರಾಯರ ಮುಂದೆ ಏನೆರಡು ದೀಪಗಳನ್ನು ಇಟ್ಟಿರ್ತೀರ ಆ ದೀಪಗಳನ್ನು ಹಚ್ಕೊಡಿ. 5 ದೀಪವನ್ನು ಮೊದಲೇ ಹಚ್ಚಲಿಕ್ಕೆ ಹೋಗಬೇಡಿ. ರಾಯರ ಮುಂದೆ ಇರುವಂತಹ 2 ದೀಪವನ್ನು ಹಚ್ಚಿದ್ದಾದಮೇಲೆ ಊದ್ಗಡ್ಡಿಯನ್ನು ಹಚ್ಕೊಂಡು ಎಲ್ಲ ದೇವರುಗಳಿಗೂ ಬೆಳಗಿದ್ದಾದಮೇಲೆ ಊದ್ಬತ್ತಿಯಿಂದನೋ ಇಲ್ಲ ಒಂದು ಏಕಾರತಿಯನ್ನು ಮಾಡಿಕೊಂಡು ಆ ಏಕಾರತಿಯಿಂದನೂ ಈ 5 ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಹಚ್ಚುವಂತಹದ್ದು. ಮೊದಲು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಕೊಳ್ಳಿ. ಏನೆಲ್ಲ ಕಷ್ಟ ಇದೆ, ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಹಿಡಿದು ಏನೆಲ್ಲ ಕಷ್ಟ ಇದೆ, ಜೊತೆಗೆ ಏನಾದರೂ ನಿಮ್ಮ ಕಾರ್ಯ ಸಾಧನೆ ಆಗಬೇಕು ರಾಯರಿಂದ ಅನ್ನುವಂಥದ್ದಿದ್ರೆ ಅದನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಈ ದೀಪವನ್ನು ಹಚ್ಕೊಂಡು ರಾಯರ ಏನೇ ವ್ರತ ಪ್ರಾರಂಭ ಮಾಡುವಂತಹವರಿದ್ದರೆ ಗುರುವಾರದಿಂದ ಪ್ರಾರಂಭ ಮಾಡ್ಕೋಬೋದು. ಜೊತೆಗೆ ರಾಯರ ನಾಮಲೇಖನ ಬರೆಯೋದಕ್ಕೂ ಸಹ ಈ ವಾರ ಪ್ರಾಶಸ್ತ್ಯವಾಗಿ ಬಂದಿದೆ. ಶ್ರೀರಾಮನವಮಿಯ ದಿನ ಬರೆದಂತಹ ಪುಸ್ತಕವನ್ನು ಏನು ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ ಅಂತ ಹೇಳಿದ್ದೆ. ನೀವು 3 ದಿನ ಬರೆದಿದ್ರೆ ಒಂದು 4-5 ಪೇಜ್ ಖಾಲಿ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ ಪುಸ್ತಕವನ್ನು ನೀವು ರಾಯರ ನಾಮಲೇಖನವನ್ನು ಬರೀಲಿಕ್ಕೆ ಇಟ್ಕೋಬೋದು. ಅಂದರೆ ಈಗ ನೀವು ರಾಯರ ನಾಮಲೇಖನವನ್ನು ಬರೀತೀರಲ್ವ, ಅದೇ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಆ ಬುಕ್ ಪೂರ್ತಿ ಬರೆದುಬಿಟ್ಟು ಮುಗಿಸಿ. ಅದಾದಮೇಲೆ ಆ ಬುಕ್ಕನ್ನು ನಾಮಲೇಖನ ಬರೆದ ಪುಸ್ತಕವನ್ನು ಏನು ಮಾಡಬೇಕು ಅಂತ ಹೇಳಿ ನನ್ನ ಹಿಂದಿನ ವಿಡಿಯೋಸಲ್ಲಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ವಿಷ್ಣು ಸಹಸ್ರನಾಮವನ್ನು ಅವತ್ತಿನ ದಿನ ಪಾರಾಯಣ ಮಾಡ್ಕೊಳ್ಳಿ. ಆಗಲಿಲ್ಲ ಅಂತಂದರೆ ವಿಷ್ಣುವಿನ ಅಷ್ಟೋತ್ರ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರ ಇದು ಹೇಳ್ಕೊಂಡ ಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳೋವಂತಹದ್ದು ಅಥವಾ ರಾಯರ ಯಾವುದೇ ಬೇರೆ ಸ್ತೋತ್ರಗಳು ಬರೋವಂತಹದ್ದಿದ್ದರೆ ಅದನ್ನು ಹೇಳ್ಕೊಳ್ಳೋವಂತಹದ್ದು, ಇಲ್ಲ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋವಂತಹದ್ದು. ಈ ಸ್ತೋತ್ರ ಸೇವೆಗಳನ್ನೆಲ್ಲ ಮಾಡಾದಮೇಲೆ ರಾಯರಿಗೆ ಒಂದು ಪಂಚಾರತಿಯನ್ನು ಮಾಡಿ ಹಣ್ಣುಗಳನ್ನು ಮತ್ತು ರಾಯರಿಗೆ ಕಾಯಿಯನ್ನು ನೈವೇದ್ಯವಾಗಿ ಇಟ್ಟಿರ್ತೀರ. ಮತ್ತು ಇದರ ಒಟ್ಟಿಗೆ ಹಣ್ಣುಗಳನ್ನು ಇಡೋದೇ ಬೇರೆ, ನೈವೇದ್ಯ ಇಡೋದೇ ಬೇರೆ. ಏನೇ ಹಣ್ಣುಗಳನ್ನು ಸಮರ್ಪಣೆ ಮಾಡಿದರೂ ಏನಾದರೂ ನೈವೇದ್ಯವನ್ನು ನಾವು ಇಟ್ಟೇ ಇಡಬೇಕು. ಈ ಗುರುವಾರ ಚೆನ್ನಾಗಿ ಬಂದಿರೋದ್ರಿಂದ ಏನಾದರೂ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಮಾಡಿಡಿ. ಕಡಲೆಬೇಳೆ, ಹಯಗ್ರೀವ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ, ಕೊನೆಗೇನೂ ಆಗಲಿಲ್ವಾ ಹೆಸರುಬೇಳೆ ಕೋಸಂಬರಿ, ಉಪ್ಪು ಹುಳಿ ಖಾರ ಬಳಸ್ತಾರೆ. ಇದನ್ನು ನೈವೇದ್ಯವಾಗಿ ರಾಯರಿಗೆ ಇಡಬಹುದು. ನೈವೇದ್ಯವನ್ನು ತೋರಿಸ್ಬಿಟ್ಟು ಕಾಯಿಯನ್ನು ಒಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಕೊನೆಯಲ್ಲಿ ನಿಮ್ಮ ಬಲಗೈಯಲ್ಲಿ ಒಂದು ಹೂ ಮತ್ತು ಸ್ವಲ್ಪ ಅಕ್ಷತೆಯನ್ನು ಹಿಡಿದು 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ರಾಯರ ಪಾದದ ಬಳಿಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ರಾಯರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ. ತಪ್ಪದಲ್ಲೇ ನಿಮ್ಮ ಕೈಲಾದಂತಹ ಸೇವೆಯನ್ನು ರಾಯರ ಮಠದಲ್ಲೂ ಸಹ ಮಾಡಿಕೊಳ್ಳುವಂತಹದ್ದು. ಈ ಗುರುವಾರ ಈ ರೀತಿಯಾಗಿ ಸೇವೆಯನ್ನು ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ರಿಗೂ ಸಹ ನಮಸ್ಕಾರ.